Hi guys, welcome back to my YouTube channel. ಏನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ್ಯಂಡ್ ಈ ವ್ಲಾಗ್ ಬಂದು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೈಟ್ 7 o'clock ಆಗಿದೆ. ಬ್ಯಾರಳಿಗೆ ಹೋಗಬೇಕು, ಅಲ್ಲಿ ಪೂಜೆ ಆಗ್ತಿದೆ, ದಾಸಪ್ಪನ ಪೂಜೆ ಆಗ್ತಿದೆ. ಆ್ಯಂಡ್ ಟೀ ಗಾಡಿ ಇನ್ನೂ ಬಂದಿಲ್ಲ, ಬರಬೇಕು. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ, ಹೋಗಬೇಕು. ಎಲ್ಲರೂ ಅಲ್ಲಿದ್ದಾರೆ, ನಾನು ಪ್ರಜ್ವಲಿನೂ ರೆಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ವ್ಲಾಗ್ ಎಲ್ಲ ದೇವ್ರದ್ದು ಇರುತ್ತೆ ಗೈಸ್. ಯಾಕಂದರೆ ನಾವು ಜಾಸ್ತಿ ಫ್ಯಾಮಿಲಿ ದೇವಸ್ಥಾನ ದೇವರು ಆ ಥರ ಜಾಸ್ತಿ ಹೋಗಿರೋದ್ರಿಂದ ಅದೇ ಬ್ಲಾಗ್ಸ್ ಇದೆ. ಆ್ಯಂಡ್ ಬನ್ನಿ ತಿರುಪತಿ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಏನು ರಾತ್ರಿ ಹೆಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ಟಿ ಗಾಡಿ ಎಲ್ಲ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ ಗೈಸ್. ಇನ್ನೊಂದು ಮೇನ್ ವಿಷಯ ಮಾಡ್ಕೊಂಡ್ರೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಬ್ಬಾಯಿ ಬರ್ಡೇ ಇದೆ May 7th. ಸೊ ಅದಕ್ಕೆ ಅವನಿಗೆ ಮುಡಿ ಕೊಡಬೇಕು. ಅದು ದೇವ್ರ ಪೂಜೆ ಮಾಡ್ಕೊಂಡ್ಬಂದು ಮರಿ ಹೊಡೆದೋದೆಲ್ಲ ಮಾಡ್ತಾರಲ್ಲ, ಸೊ ಅದು ಮಾಡಬೇಕು. ಅದಕ್ಕೋಸ್ಕರ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ. ಬನ್ನಿ ನೋಡೋಣ, ಬ್ಯಾರಳಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಎಲ್ಲರೂ ಏನು ಮಾಡ್ತಿದ್ದಾರೆ ಏನು ನೋಡೋಣ. ನಾನು ನಾಮ ಅಲ್ಲಿ ಪೂಜೆ ಮಾಡೋದು ತೆಗ್ದಿಲ್ವಲ್ಲ, ಅದಕ್ಕೆ ನಿಂದೆ ತೆಗೋತಾ ಇದ್ದೀನಿ ವ್ಲಾಗಿಗೆ. ನೀನು ಬರ್ತಾ ಇಲ್ಲ ಆದರೂ ನಿನ್ಗೆ ಇಟ್ಟೋರಲ್ಲ, ನಿಮ್ಗೆ ಹೋಗ್ತಾ ಇಲ್ಲ ಇರಲಿ ಬೈ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಕ್ತೀನಿ ಗೈಸ್. ಒಂದು ವ್ಲಾಗ್ ಮಾಡ್ಕೊಳಕ್ಕೆ ಇರ್ತೀನಿ, ನೀವೆಲ್ಲ ಮಾತಾಡ್ಸ್ಬಿಡಿ ನಾನು ಒಂದು ಸ್ವಲ್ಪ ಒಫಿಷಿಯಲ್ ಗೈಸ್. ಓ ಮಾಡಿದ್ರಪ್ಪ, ಸಾಕ್ಬಿಡಿ. ಓ ಸರ್ ನೋಡಿ ಗೈಸ್, ಓಕೆಪ್ಪ. ಹಾಯ್ ಹಾಯ್ ಹಾಯ್, ತಿರುಪತಿ ಹೋಗಂಬ. ಹೇಳಿದ್ದೀನಲ್ಲ, ಯಾರೊಬ್ರು ಇರೋಲ್ಲ. ಓ ಮೈ ಗಾಡ್, ಪಳಕ ಅನ್ಕೊಂಡೆ ನಿನ್ನ ಪಾತ್ರೆ ತೊಳಿಬೇಕಾರೆ. ಯಪ್ಪ ನೋಡಿ ಗೈಸ್, ಲಗೇಜ್ ಬನ್ನಿ. ನಮ್ಮ ತಾತ ಎಲ್ಲಿ? ಹಾಂ ನೋಡಿ ಗೈಸ್, ಮಾನ ಮರ್ಯಾದೆ ಅನ್ನೋದಾಗಿತ್ತು ನೋಡಿ ಗೈಸ್. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಬಿಡಿ ಸೆತ್ತರದು ಎಲ್ಲ ಯೂಟ್ಯೂಬ್ ಹಾಕ್ತೀನಿ. 700 ಕಳಿಸ್ತೀನಿ ನೋಡು. ನೋಡಿ ಗೈಸ್, ಹಾಯ್ ಮಾಡು, ಹಾಯ್ ಮಾಡ್ತಾರ. ತಿರುಪತಿಗೆ ನೀನು ಬರ್ತಿದ್ದೆ, ಫುಲ್ ಡ್ಯಾನ್ಸ್ ಆಡ್ಸ್ಬಿಟ್ಟೆ ನೀನು. ಈಗ ಫುಲ್ ಡ್ಯಾನ್ಸ್ ಆಡ್ಸ್ಬಿಟ್ಟು ಮಲ್ಸ್ಬಿಡೋದು, ಡ್ಯಾನ್ಸ್ ಆಡ್ಸ್ಬಿಟ್ಟು. ನೋಡಿ ಗೈಸ್, ಸದಾಶಿವನ್ ಕತೆಗೆ ನಾನು ಬನ್ನಿ. ನೆಕ್ಸ್ಟ್ ಟಿ ಗಾಡಿ ಬಂದಿದೆ, ಇವಾಗ ನಾವು ಹೋಗೋಕ್ಕೆ. ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಖುಷಿ ಆಗ್ತಿದೆಯಾ? ಹಾಂ ಹೌದಾ. ಇವಾಗ ಪೂಜೆ ಮಾಡೋಕ್ಕೆ ಆ್ಯಂಡ್ ಲಗೇಜಸ್ ಗೈಸ್. ಸೊ ಬನ್ನಿ. 7-8 ವರ್ಷದಿಂದ ಹೋಗಿದ್ದು, ಈಗ ಮತ್ತೆ ಹೋಗ್ತಾ ಇದ್ದೀವಿ ಗಾಯ್ಸ್. ಯಪ್ಪ ಇಷ್ಟು ಲಗೇಜ್ ಇದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದೀವಿ ನಾವು? ಪೂಜೆ ಮಾಡ್ತಾ ಇದ್ದೀವಿ. ಇದೇನಿದು ಹರ್ಷಕ್ಕ ಫೋಕಸ್ ಆಗಲ್ಲಪ್ಪ, ಚೆನ್ನಾಗಿಲ್ಲ ಅಂತ. ಹಾಯ್ ಪಳಕ, ಹಿಂಗೆ ಅನಿಸ್ತದೆ ನಿಮಗೆ? ನಿಂಗೆ ಏನಿಸ್ತದೆ? ಇವಳನ್ನ ಕೇಳೋದೇ ವೇಸ್ಟ್. ನಡಿಯ ಕಡೆಗೆ ಸೈಡಿಗೆ ಸುಮ್ಮನೆ. 3 ಕೋಟಿಗೆ ಎಷ್ಟೊಂದು ಹೇಳು? ಅಯ್ಯ, ಇನ್ನೂ ಪೂಜೆ ಮಾಡತ್ತದಲ್ವಾ? ಬಾ ಹಿಂದೆ ಡಿಕ್ಕಿ. ಸ್ಮಿತಾ ಫೋನು. ಹರ್ಷಿತಾ ಇಲ್ಲ, ಹರ್ಷಕ ಮಾಯ ಆಗಿದೆ. ಹೊಯ್ ನೀವು ಯಾರು ಹೊತ್ಬಿಡಿ, ಫಸ್ಟ್ ನಾನು ಎತ್ತಬೇಕು. ಗೈಸ್, ನಾನೇ ಫಸ್ಟ್ ಬಂದಿದ್ದು. ಏನಲ್ಲಿ ಸೀಟ್ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ. So and the journey begins guys. Actually ನಾವು 7-8 ವರ್ಷದಿಂದ ಹೋಗಿದ್ದು, ಮತ್ತೆ 7-8 ವರ್ಷ ಬಿಟ್ಟರೆ ಇವಾಗಲೇ ಬರ್ತಾ ಇರೋದು.
ಸೊ ಅಷ್ಟೇ. ಅವ್ರು ಪೂಜೆ ಮಾಡ್ತಾವ್ರೆ, ನಾನು ಆಗಲೇ ಬಂದು ಕುತ್ಕೊಂಡ್ಬಿಡ್ತೀವಿ ಇಲ್ಲಿ. ನಾನು ರಿಸರ್ವ್ ನೋಡಿ ಫ್ರೆಂಡ್ಸ್, ನೋಡಿ ಮತ್ತೆ ಸರಿ ಆಯ್ತಲ್ಲ. ಇನ್ನು ಸ್ಟಾರ್ಟ್ ಆಗಿಲ್ಲ, ಹಿಂಗ ಆಡ್ತಾ ಇದೀವಿ. ಇನ್ನು ಏನು ಪೂಜೆ ಮಾಡಿಲ್ಲ. ಡ್ರೈವರು ಏನು ಅನ್ಕೊಳ್ಳಲ್ಲ, ಸ್ವಲ್ಪ ಮ್ಯಾನೇಜ್ ಆಗಿರ್ಬೇಕು. ಹಾಯ್ ಮಾಡಿ ಈಗ. ಈಗ ಹೇಳಿ ಗೋವಿಂದ. ಎಲ್ಲರೂ ಒಟ್ಟಿಗೆ ಹೇಳ್ರಪ್ಪ. ಎಲ್ಲರೂ ತಟ್ಟೆ ತುಂಬ ಊಟ ತಿಂದವ್ರೆ. ಎಲ್ಲರೂ ಬ್ರೇಕ್ ಕೊಟ್ಟರು, ನಾನು ತಿಂದೆ. ಎಲ್ಲರೂ ಬ್ರೇಕ್ ಕೊಟ್ರು ಅಂದ ತಕ್ಷಣ ಎಲ್ಲ ತಿನ್ನಕ್ಕೆ ಬಂದ್ಬಿಟ್ಟಿದೀವಿ ಗೈಸ್. ನೋಡಿ ಇದೈತಲ್ಲ, ಇದು ಲೊಪ್ಪರಿ, ಇದರಿಂದ ಬಂದಿದ್ದು. ಸಿ ಗೈಸ್, ಕ್ಲೋಸ್ ಅಂತ ಮಾಡಿದ್ರೆ ಕಾಣ್ತೀವಿ. ಅಲ್ಲಿ ಊಟಕ್ಕೆ ಹೋಗಿದ್ದೆ ನೋಡ್ರಿ, ಇಲ್ಲ ಅಂತ ಕಲ್ಸ್ಬಿಟ್ಟು ಹೋಗೋದು ಕುತ್ಕೊಂಡ್ಬಿಟ್ಟು ಅವರೆಲ್ಲರೂ. ಇಲ್ಲಿ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಏನು ಹಿಂಗೆ ಕೂತವ್ರೆಲ್ಲ ಅಲ್ಲಿ. ಒಂದು ರೌಂಡ್ ಬಂದು ನೋಡಿದ್ದು, ನಾನು ಮಲ್ಕೋಬಿಟ್ಟೆ. 10,000 ಹೇಳಿ ಗೈಸ್. ತಿರುಪತಿಗೆ ಬಂದಿದ್ದೆ, ಈಗ ರೀಚ್ ಆಗಿದ್ವಿ. ನಿಮ್ಮ ಮನೆ ಸಿಕ್ಕಿ ನೀವು ಕ್ಯೂನಲ್ಲಿ ನಿಂತಿರೋದಕ್ಕೆ ಗಗನವ್ರೆ, ನಿಮ್ಮ ಲಾಗಲ್ಲಿ ನೀವೇ ಮಾತಾಡಿ. ಹಾಂ ನೋಡಿ, ಗಗನವ್ರ ಅಮ್ಮಂಗೆ ತುಂಬ ಖುಷಿ ಅನಿಸ್ತಿದೆಯಂತೆ. ಕ್ಯೂನ್ ನೋಡ್ಬಿಟ್ರೆ ಹೊಟ್ಟೆ ಎಲ್ಲ ಉರಿತೈತೆ. ಇಲ್ಲಿ ನೋಡಿ, ಕೆಳಗಡೆಯಿಂದ ಬರ್ತಾವ್ರೆ. ಕಾಲಿಗೆಲ್ಲ ಬೀಳ್ಬೇಡಿ. ಎಲ್ಲರೂ ನಂಗೆ ನೋಡಿ. ಇವನು ನೋಡಿ ಅಬ್ಬಯ್ಯಿ ಪಾಪ ಮುನ್ಸ್ಕೊಂಡೇ ಹುಷಾರಿಲ್ದಂಗೆ ಆಗ್ಬಿಟ್ಟವನೆ. ಜ್ವರ ಬೇರೆ ಬಂದೈತೆ. ಜ್ವರ ಬಂದೈತೆ ಅವನಿಗೆ. ನೋಡಿ ಟೈಮ್ ನೋಡಿ ಫ್ರೆಂಡ್ಸ್, 2:31 ಗೈಸ್. 2:39 ಅನ್ರಿ. ಇವ್ರು ಫೋನಲ್ಲಿ ಕ್ಲೀನಾಗಿ ಕಾಣಲ್ಲ, ಬೇಜಾರಾಗ್ಬಿಡಿ. ಈಗ ತಿರುಪತಿ ಬಂದಿದ್ದೀವಿ ನೋಡಿ ಗೈಸ್. ತುಂಬ ರಶ್ ಇದೆ ತಿರುಪತಿ, ತುಂಬ ರಶ್ ಆಗಿದೆ. ಒಂದು 3 ದಿನ ಇಲ್ಲೇ ಇರ್ತೀವೇನೋ. ಕಲ್ದರೆ 3 ವರ್ಷ ಇಲ್ಲೇ ಇರ್ತೀವಿ. ಅಯ್ಯೋ, ಎಲ್ಲ ಮುಗಿಸ್ಕೊಂಡು ಸಿಗ್ತೀವಿ ಗೈಸ್. ಚಾರ್ಜಿಂಗ್ ಇರಲ್ಲ. ಹಿಂಗೇನು ಅನಿಸ್ತಾ ಇದೆ ತಾತ? ಮಾತಾಡ್ತೈತೆ ತಾತ. ಇಲ್ಲಿ ನೋಡಿಲ್ಲ ಏನು ಹೆಂಗ ಅನಿಸ್ತಾ ಇದೆ ಬಂದು. ಹೇಳ್ತಾತ ಹೇಳ್ತಾತ ನೋಡಿ ಗಾಯ್ಸ್, ತಾತಂಗೆ ಪಾಪ ಹಿಂಸೆ ಕೊಡ್ತಾವಳೆ ಅವಳು, ಮೊಮ್ಮಗಳು ಅಂತವಳೆ. ಅವಾಗಿಂದ ಏನೋ ಸ್ಮೆಲ್ಲು ಅನ್ಕಂಡು. ಬೇಜಾರು ಹೇಳ್ಕೊ, ನಮ್ಮ ಬ್ಲಾಗಲ್ಲಿ ಫುಡ್ ಏನಾದ್ರು ಸಿಗುತ್ತಾ? ಡಿಪ್ರೆಷನ್ ಹೋಗಿದ್ದೀನ ಹೇಳು. ಹೌದಾ? ಯಾರು ನೋಡ್ತಾ ಇಷ್ಟ ತಾಜ್ ಅವ್ರನ್ನ ಹಳೆ ಪ್ರೇಯಸಿ ನೋಡಿರ್ಬೇಕು. ಸುಮ್ಮನಿರು, ಯಾರನ್ನ ನೋಡ್ದೆ ಇಷ್ಟ ಆದ್ರ ಅದಕ್ಕೆ ಮೂಕನ ಬಿಡಿದ್ಯಾ? ಯಾರು ಅಜ್ಜಿ ನೋಡಿರ್ಬೇಕು, ಹುಡುಗಿ ನೋಡ್ಬೇಕು. ಇವ್ರು ನೋಡಿ ಫ್ರೆಂಡ್ಸ್, ಈ ಮಧ್ಯರಾತ್ರಿಯಲ್ಲೂ ಏನೋ ಮಾಡ್ತಾಳೆ ಫೋನಲ್ಲಿ. ಬಿಸ್ಕೆಟ್ ತಿನ್ಸ್ಬಿಟ್ಟು ಆ ಮಗಿಗೆ ತಂದಿರೋ ಬಿಸ್ಕೆಟ್ ಬಿಡಲ್ಲ ಫ್ರೆಂಡ್ಸ್. ಇವರು ರಾಕ್ಷಸಿ ಥರ ತಿನ್ಕೊಂಡಾರ. ಇವರಿಬ್ಬರೇ ತಿನ್ಕೊಂಡವ್ರು ಫ್ರೆಂಡ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಆ ಬಾಯಲ್ಲಿ ಎಲೆ ಅಡಿಕೆ ಹಾಕೊಳ್ಳಿ ಅಂದರೆ ಬೇಡ, ಬಿಸ್ಕೆಟ್ ತಿಂತೀನಿ ಅಂತಾರೆ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ಹೆಂಗಾಗೋನಂದ್ರೆ ಫ್ರೆಂಡ್ಸ್ ನೋಡೋಕ್ಕಾಯ್ತಿಲ್ಲ ಫ್ರೆಂಡ್ಸ್. 2 ಕಣ್ಣಲ್ಲಿ, ಅದಕ್ಕೆ 4 ಕಣ್ಣಲ್ಲಿ ನೋಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕಂಟಿನ್ಯೂ ಬೈ ಗಗನ ಲಾಕ್ಸ್, ಗಗನ ಓನರ್ ಆಫ್ ಲಾಗ್, ಸೈನಿಂಗ್ ಆಫ್. ನಾವು ಸಂಡೇ ಬಂದಿರೋದು, ಆ ಸಂಡೇ ಬಿಟ್ಟು ಸಂಡೇ ಬಂದಿದ್ದೀವಿ ಇಲ್ಲಿಗೆ. ಇವಾಗ 4 ಗಂಟೆ ಟೈಮು ನಮಗೆ ಟಿಕೆಟ್ ಸಿಕ್ಕಿದೆ. ನಾಳೆ 9 ಗಂಟೆ, ನಾಳೆ ನೈಟ್ 9 ಗಂಟೆಗೆ ನಮಗೆ ದರ್ಶನ ಟಿಕೆಟ್ ಸಿಕ್ಕಿದೆ ಗೈಸ್. ಇವಾಗ ನಾವು ಒಂದಿನ ಇವಾಗ ಹಬ್ಬಗೆ ಮುಡಿ ಕೊಡಿಸ್ಕೊಂಡು ಇರಬೇಕು ಅಷ್ಟೇ. ಒಂದಿನ ಕಾಯಬೇಕು. ನಾಳೆ ನೈಟ್ 9 ಗಂಟೆಗೆ ಬರ್ತಾರೆ. ಬೇಗನಷ್ಟೇ ಹೋಗ್ತೀವಿ ಅಂತ. ನಾಳೆ ನೈಟ್ 9 ಗಂಟೆಗೆ ಆದರೆ 2 to 3 ಅವರ್ಸಿಂದ 5 ಅವರ್ಸ್ ಅಷ್ಟೊತ್ತಿಗೆ ದರ್ಶನ ಆಗುತ್ತಂತೆ. ಅದಾದಮೇಲೆ ನೆಕ್ಸ್ಟ್ ಡೇನೇ ನಾವು ಓಡೋದು, ಅಂದರೆ ಆ ಡೇನೇ ಓಡೋದು.
ಇಲ್ಲಿ ಬ್ಯಾಗು ಸ್ಕ್ಯಾನ್ ಮಾಡಬೇಕಂತೆ. ನಾನು ಹೇಳ್ತಾ ಇದ್ದೀನಿ ನಾವೇನು ಬಾಂಬ್ ಗಿಮ್ ತಂದಿಲ್ಲ ಅಂತ. ಅಲ್ಲ ಅಮ್ಮವರು ಗೈಸ್ ನೋಡಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಿದ್ದಾರೆ. ಸರಿ ಹೋಗ್ತಿದೆ ನೋಡಿ ಇವರೆಲ್ಲ ಬೋರ್ಡ್ ಮಾಡ್ತಾರೆ. ತಾತ ಇಲ್ಲಿ ನೋಡು ಇನ್ನು ತಾತ ಪ್ರಜ್ಜು ಅಬ್ಬಯ್ಯಲ್ಲಿ ಫುಲ್ ಬೋರ್ಡ್ ಆದ್ರೆ ಮಾಡೋರು ಗೈಸ್. ಇವ್ರು ಕೂದಲು ಕಟ್ ಮಾಡೋರೆ ಎಲ್ಲ ಅರ್ಧ ಬರ್ಧ ಕಟ್ ಮಾಡೋರು ಗೈಸ್. ಅವನ ಒಬ್ಬ ನೋಡಿ ಗೈಸ್ ನೋಡಿ ಅವ್ಳ ಕೂದಲು ನೋಡಿ ಅವ್ಳ ಕೂದಲು ನೋಡಿ ಗೈಸ್. ದನ ತೋರಿಸ್ತೀನಿ ನೋಡಿ ಗೈಸ್ ಹೆಂಗ್ ಮಾಡೋರು ಅಂದ್ರೆ ದನದ ಫುಲ್ ಅರ್ಧ ಬರ್ಧ ನೋಡಿ ಹೆಂಗ್ ಕಾಣ್ತದೆ. ಎಲ್ಲ ಅಷ್ಟು ಚೆನ್ನಾಗಿ ಮಾಡಿಲ್ಲ ಗೈಸ್. ರೇಟಿಂಗ್ ಕೊಡ್ಬೇಡಿ ಗೈಸ್. ನಿಮಿಷ ಅಲ್ಲ ಬೈ ಕಾಂತ ಹಂಗೆ ಇರಿ ಗೈಸ್. ಗಗನ ಮಾಡ್ತಾಳೆ, ಗಗನ ಕಂಟಿನ್ಯೂ ಮಾಡ್ತಾಳೆ. ಥ್ಯಾಂಕ್ ಯು. ಅಷ್ಟೇ ಗೈಸ್. ಇವಾಗ ನಾವು ಟಿಫನ್ ಹಾಂ ನಿಂತು ಕರೆಕ್ಟ್ ಆಗಿ ನೋಡಿ ಗೈಸ್. ಅಬ್ಬೈ ಒಬ್ಬ ಇಲ್ಲ ಹಾಯ್ ಮೇಡಮ್. ಈ ನೋಡಿ ಇವರಿಬ್ರು ಕನ್ಫ್ಯೂಷನ್ ಆಗುತ್ತೆ. ಲೋಕ್ಯಪ್ಪ ಕಾಂತಯ್ಯ ನೋಡಿ. ಕಾಂತಯ್ಯ ಲೋಕ್ಯಪ್ಪ ಇಲ್ಲಿ ಯಾಕೆ ನಿಮ್ಗೆ ಮಿಸ್ಸಿಂಗ್ ಆಗಿ ಹೋಗಿದೆ ನನ್ನ ವ್ಲಾಗಲ್ಲಿ. ಮಿಸ್ಸಿಂಗ್ ಆಗಿ ಹೋಗ್ಬಿಟ್ಟಿದೆ ನನ್ನ ವ್ಲಾಗಲ್ಲಿ. ಅಷ್ಟೇ ಈಗ ನಾವು ಎಲ್ಲ ಮುಡಿ ಕೊಟ್ಟು ಹೋಯ್ತಾ ಇದ್ದೀವಿ ಟಿಫನ್ ತಿನ್ನಕ್ಕೆ. ಟಿಫನ್ ತಿನ್ಬಿಟ್ಟು ಮುಂದಿನ ದಾರಿ ನೋಡ್ತೀವಿ. ಅಷ್ಟೇ ಆ್ಯಕ್ಚುಲಿ ನಮ್ಮ ದರ್ಶನ ನಾಳೆ. ಇವತ್ತು ಹೋಗಿ ಹೋಗ್ಬೋದು, ನಾಳೆ ನೈಟ್ ಕೊಟ್ಟೋಗುತ್ತೆ. ಇವತ್ತು ಹೋಗಿ ಹೋಗ್ತೀವಿ, ನಾಳೆ ಹೋಗ್ತೀವಿ. ಅದೇ ಎಲ್ಲರೂ ಬನ್ನಿ. ತಾತ ನಮ್ಮ ಫ್ಯಾಮಿಲಿ ಅಲ್ವಾ ಬಾ. ಅಕ್ಕ ನನಗೆ ಅಲ್ಲಕ್ಕ ನಿನಗೆ ಗಂಗಾಗೂ ಇಲ್ಲ. ನನಗೆ ನಮ್ಮ ಫ್ಯಾಮಿಲಿಗೆ ಇಡೀ ಪಂಕ್ತಿನೇ ಬೇಕು, ಸಾಧ್ಯದೇ ಇಲ್ಲ. ಇಡ್ಲಿ ವಡೆ ಕೂಡ ಕೇಳುವ ಸಾಲದೇ ಇಲ್ಲ ಗೈಸ್. ನಮ್ಮನೆ ಫ್ಯಾಮಿಲಿ ನೋಡಿ ಎಲ್ಲ ಹೋಲ್ಸೇಲಾಗಿ ಇಡ್ಲಿ ವಡೆ. ಬಂದು ದೇವಸ್ಥಾನದಲ್ಲಿ ತಿನ್ನಿ ಅಂದರೆ ಇಲ್ಲ ನಾವು ತಿನ್ನಲ್ಲ, ಆಚೆನೇ ಬೇಕು ಅಂತ ಇವಳು ಹಠ ಮಾಡಿ ತಿಂತಾಳೆ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಚೆನ್ನಾಗಿರುತ್ತೆ ಅಂದರೆ ಹಿಂಗೆ ಮಾಡೋದು. ಇಲ್ಲ 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 ಆಯಿತು. ನಾನು ಹೇಳೋದು ಏನು ಫಿನಿಶ್ ಮಾಡ್ತೀನಿ. ದೇವಸ್ಥಾನದಲ್ಲೇ ತಿನ್ನಿ ಎಲ್ಲ ರೈಟ್ ಅಷ್ಟೇ. ನಮ್ಮ ಈ ಥರ ಇಲ್ಲ. ಬೆಂಗಳೂರಲ್ಲೆಲ್ಲ ಮೂರು ಕೊಡ್ತಾರೆ. ಅವರು ಒತ್ತು ಮಾಡ್ಕೊಡ್ತಾರೆ. ನಮ್ಮ ತಿಮ್ಮ ನೋಡಿ ನೋಡೋಕೆ ಚೆನ್ನಾಗಿದೆ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿದೆ ಇವಳು ಹೇಳ್ತಾಳೆ ಅಷ್ಟೇ. ಆದರೆ ರೇಟ್ ಸ್ವಲ್ಪ ಜಾಸ್ತಿ ಅಷ್ಟೇ. 2ಕ್ಕೆ 70 ರೂಪಾಯಿ. ಇದು ಕೊಟ್ಟವ್ರೆ ಅದು ತುಂಬ 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 ದೊಡ್ಡದಾಗಿದೆ. ಅದು 70 ರೂಪಾಯಿ. ತಿಂದರೆ ಹೊಟ್ಟೆ ತುಂಬಿ ಇನ್ನೂ 2 ದಿವಸ ಊಟ ಸೇರಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ನೋಡಿ ಹೆಂಗೆ ತಿಂತಾಳೆ ನೋಡಿ. ಇವಾಗ ನಾವೇನ್ಕೋ ಹೋಗ್ತಾ ಇದೀವಿ, ನೀನು ಕರ್ಕೊಂಡು ಹೋಗ್ಬಿಟ್ರೆ ಅವನ ಹಬ್ಬನ ಕರ್ಕೊಂಡು ಹೋಗ್ಬಿಡ. ನಾವು ಕಾಫಿ ಕುಡಿಯಕ್ಕೆ ಹೋಗ್ತೇವೆ. ನಾವು ತಿಂದಿದ್ದಲ್ಲ. ಲೋ ಸುಮ್ನಿರಲ್ಲೇ, ಅವನು ಒಬ್ಬನ ತಿನ್ಬಿಡ್ತಾನೇನೋ. ಹಾ ನಮ್ಗೆ ಒಂದು ಬೈಟ್ ಇಲ್ಲ. ಒಂದೇ 90 ರೂಪಾಯಿ. ಅದ್ರಲ್ಲಿ ಏನೂ ಇಲ್ಲ, ಬರೀ ಹಾಕೊಟ್ಟಾರೆ. ಸೌತೆಕಾಯಿ ಇದೇನು ಅದೇನಾಗಿದೆ ಗೈಸ್. ನಾವು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಆಯ್ತು. ಯಾರೋ 40 ರೂಪಾಯಿ ಅಂದರು. ನಾವು ಹೋಗಿರ್ತಾರೆ. ಚೆಸ್ ಚೆಸ್ ಅಂದಿದ್ದು. ಕಾಫಿ ಕುಡಿಯೋಣ. ಇಲ್ಲೇ ಹಿಡ್ಕೋ. ಎಲ್ಡಿ ಇದಕ್ಕೆ ಫುಲ್ ಇದೆ ಮಾಡ್ಬಿಟ್ಟಾರೆ. ತಲೆನೋವೆಲ್ಲ ಕಾಫಿ ಚೆನ್ನಾಗಿದೆ ರೈಸ್. ನಾನು ಇವಾಗ ರೋಡಲ್ಲಿ ಇರೋದು ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಏನೋ ಹೋಗ್ಬಿಟ್ಟು ಒಂದು ಫೋಟೋ ಕೇಳೋಣ ಆದರೆ ಒಂದು ಟಾರ್ಗೆಟಿಗೆ ಮೂಜನ ಅಂತ ಒಂದು ಬಟ್ ನಂಗೆ ಭಯ ಆಗ್ತದೆ. ಆದರೆ ನಾನು ಆಚೆ
ಹಾಂ ಇನ್ನೂ ನಮ್ಮ ಭಾಷೆ ಅವರಲ್ಲ, ಸೊ ಸ್ವಲ್ಪ ಕೇಳೋ ಧೈರ್ಯ ಇದೆ. ಇಲ್ಲ ನಮ್ಮ ಭಾಷೆ ನಾನು ಕನ್ನಡ ಕೇಳಿಸ್ತೈತೆ. ಅದು ಗಾಡಿ ಅಷ್ಟೇ ಅದ್ರದ್ದು. ಅವ್ರು ಇಲ್ಲವರಲ್ಲ. ಹಾಂ ಕೇಳ್ಬಿಡ್ಲ ಬೇಡ ಯಾಕೆ ಬೇಕು ಗೈಸ್ ಒಬ್ರನ್ನ ಕೇಳಿದೀನಿ ಇನ್ನ ಹುಡ್ಕಣ ಇರೋ ಅಂದ್ರೆ ಸ್ವಲ್ಪ ಫ್ರೆಂಡ್ಲಿ ಆಗಿರ್ಬೇಕು ಹುಡುಗ ಅಂತಾರ. ಅಯ್ಯಮ್ಮ ಹೊಡ್ಕಳ್ಸ್ಬಿಟ್ಟಾಳೆ ಹುಡುಗಿದಿನ್ನ ಕೇಳಕ್ ಸ್ವಲ್ಪ ಇದಪ್ಪ ಹುಡುಗಿ ನೋಡಿ ಗೈಸ್ ಹಿಂಗೆ ಟ್ರಿಪ್ ಮಾಡೋದು ನೋಡಿ ಹಿಂಗೆ ಟ್ರಿಪ್ ಮಾಡೋದು ನೋಡಿ ಗೊತ್ತಾಗ್ತದೆ ಎಷ್ಟು ಹೆಂಗ್ ಬಲ್ಗೈತೆ ಗೊತ್ತಾ ಅಲ್ಲಿ ಮಳೆ ಏನ್ ಬ್ಯೂಟಿಫುಲ್ ಆಗಿ ಅದನ್ನು ಬ್ಯೂಟಿಫುಲ್. ನಮ್ಮ ಮನೇಲಿ ಅರ್ಧಕ್ಕರ್ಧ ಜನ ಕಾಣಿಸ್ತಾ ಇಲ್ಲ ಊಟಕ್ಕೆ. ಅಪ್ಪ ಈ ಒಂದು ಊಟಕ್ಕೆ ಬರೋಕ್ಕೆ ಎಷ್ಟು ಸುತ್ತಿದ್ದೀವಿ ಅಂದರೆ ಗೈಸ್ ಒಂದು ಊಟಕ್ಕೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಏನಿಲ್ಲ ಗೈಸ್, ಅದು ನಾವು ಕ್ಯೂ ಜಾಸ್ತಿ ಹೊತ್ತು ನಿಂತಿರಲಿಲ್ಲ. ಏನಂದರೆ ಮೂವ್ ಆಗ್ತಾ ಇರ್ತು, ಸೊ ನಮಗೆ ರಿಸ್ಕ್ ಅನಿಸಲಿಲ್ಲ. ಬೆಳಗ್ಗೆ ಟೋಕನ್ ತೊಗೊಳೋದಕ್ಕೆ ರಿಸ್ಕ್ ಕೂಲ್ ಆಗ್ತಿತ್ತು. ಯಾರು ಇಲ್ಲ ಗೈಸ್ ನೋಡಿ ನಮ್ಮ ಮನೇಲಿ ಲೋಕಿ ಅಪ್ಪ ಐತೆ ಅಭಯೋನೆ ಬಂದಿದ್ದೀವಿ. ಪಾಪನಾಶಿ ತಾನೆ, ಪಾಪನಾಶಿ ಟೆಂಪಲ್ಗೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ದರ್ಶನ ಇರೋದು ನಾಳೆ, ಸೊ ಅದಕ್ಕೆ ನಾವು ಬಂದಿದ್ದೀವಿ. ಬನ್ನಿ ಇವಾಗೆಲ್ಲಾನು ಮಾತಾಡ್ಸೋಣ. ಇವತ್ತಿನ ಡೇ ಹೆಂಗಿತ್ತು ಅಂತ ರಾತ್ರಿ ಕೇಳೋಣ, ಬಟ್ ಇವಾಗ ಕೇಳೋಣ ತಾತನು. ಇವತ್ತು ಡೇ ಹೆಂಗಿತ್ತು ಅಂದ್ರೆ ಟೈಮು ಯಾಕೆ ಇಷ್ಟು ಲೇಟ್ ಆಗಿ ಓಡ್ತೈತೆ ಅಂತ ಅನ್ಸ್ಬಿಟ್ಟು ಜಿಗುಪ್ಸೆ ಬರ್ಸ್ಬಿಡ್ತು ನಮಗಂತೂ. ಬೆಳಗ್ಗೆ ಎದ್ದಿ ಟಿಫನ್ ಮಾಡ್ಕೊಂಡು ಹೋಗಿ ಮಲಗಿರೋದು 12 ಗಂಟೆ ಆಗಿರೋದು ಎಷ್ಟು ಲಾಂಗ್ ಡೇ ಅನ್ಸ್ಬಿಡ್ತು ಗೊತ್ತಾ. ಬೋರ್ ಆಗೋಯ್ತು ನಮ್ಗೆ ಇವತ್ತಂತೂ. ಯಾಕಂದ್ರೆ ನಾಳೆ ಇರೋದು ನಮಗ್ ದರ್ಶನ, ಇವತ್ತು ಫುಲ್ ಹೆವಿ ಬೋರ್ ಅನ್ಸ್ಬಿಡ್ತು ಗೈಸ್ ನನಗಂತೂ. ಅದಕ್ಕಿಂತ ಗೈಸ್ ಊಟಕ್ಕೆ ತುಂಬಾನೇ ತೊಂದರೆ ಆಯ್ತು ನಮಗೆ. ಆದ್ರೆ ಲಾಸ್ಟ್ ಅಲ್ಲಿ ಅನ್ನದ ಪ್ರಸಾದ ಕೊಡ್ತಲ್ಲ ಅದು ಸಕ್ಕತ್ತಾಗಿತ್ತು. ನಾನು ಹೇಳಿರೋ ಹೋಟ್ಲಿಗಿಂತ ನೀವು ಅನ್ನದ ಪ್ರಸಾದ ಎಲ್ಲರ ಮುಂದೆ ಮಾತಾಡಕ್ಕಾಗಲ್ಲ, ಜೋರಾಗಿ ಅನ್ನ ಸಕ್ಕತ್ತಾಗಿತ್ತು ಗೈಸ್. ಇವಾಗ ನಾವು ಸಕ್ಕತ್ತಾಗಿತ್ತು ಗೈಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದೆಲ್ಲ ನೋಡಿ ಗೈಸ್, ಇಲ್ಲೆಲ್ಲ ರೈಟ್ ತುಂಬಾ ಜಾಸ್ತಿ. 1 ಕ್ಯಾಬ್ 50 ರೂಪೀಸ್ ಅಂತೆ. ಪ್ರಜ್ವಲ್ 150 ಕೊಟ್ರು, 100 ಕೊಟ್ರು. ನೋಡು ಗೈಸ್, ಇಲ್ಲೇನೋ ನಾವು ತಗೊಳಕ್ ಆಗಲ್ಲ ಗೈಸ್. ಬೆಂಗಳೂರು ಪರವಾಗಿಲ್ಲ, ಎಲ್ಲ ಕಂಪೇರ್ ಮಾಡಿದ್ರೆ. ಹಾಯ್ ಬೈ, ಹೆಂಗ ಅನ್ಸ್ತಿದೆ ನಿಂಗೆ? ಚೆನ್ನಾಗಿ ಅನಿಸ್ತಿದೆ. ಯಾವಾಗ ತಂದೆ? ನಾನು ಯಾವಾಗ ತಂದೆ ನಿಂಗೆ ಕೇಳಲ್ಲ ಬಿಡು. ಲವ್ ಅಟ್ ಫಸ್ಟ್ ಸೈಟ್ ಯಾಕೆ? ಪೂರ್ವಿಕಾ, ಸಾನ್ವಿ ಎಲ್ಲರೂ ಅವರೇ. ನಿಂಗೆ ಒಂದು ಕ್ಲಿಪ್ ತಗೊಳ್ಳಿ ಅಂದ್ರೆ ಅನ್ಸುತ್ತೆ ಮೇ ಬಿ ಅವರು. ಗೊತ್ತಿಲ್ಲ. ಅಯ್ಯೋ 10 ರೂಪೀಸ್. ಅಶೋಕ ಫ್ಯಾನ್ಸಿ ಇಯರಿಂಗ್ಸ್ 10 ರೂಪೀಸ್. ಫ್ಯಾನ್ಸಿ ನಮ್ಗೆ ಉಮಾ ಗೋಲ್ಡ್ ಹಾಕ್ಬರಲ್ಲ ವಯಸ್ಸು. ಅಶೋಕ ಚಿನ್ನದ ಕೊಡ್ಸುತ್ತೆ. ಬನ್ನಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪಾಪನಾಶಿ ಟೆಂಪಲ್. ಬೇರೆ ಟೆಂಪಲ್ ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ನಮ್ಗೆ ಏನು ನೆಟ್ಟಿಗೆ ಯಾವ ಟೆಂಪಲ್ ನೋಡಿಲ್ಲ. ಇದು ಫಸ್ಟ್ ಟೆಂಪಲ್ ಬರ್ತಿರೋದು ನಾವು. ಎಷ್ಟು ಸತಿ ಬಂದಿದೀವಿ ಅಂದ್ರೆ ಮೇ ಬಿ 6 times. ಇದು ತಿಮ್ಮಪ್ಪಂಗ್ ಬಂದಿರೋದು. ನನಗೆ ಊಟಕ್ಕೆ ಹೋದಾಗ ಡೈನಿಂಗ್ ಹಾಲ್ ಹತ್ರ ಹೋದಾಗ ನನ್ ಎಲ್ಲಿದೆ ಟೆಂಪಲ್ ಅಂತ ಹುಡುಕ್ತಾ ಇದೀವಿ. ಎಲ್ಲಿದ್ದೀವಿ ನಾವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾರೆ, ಬರ್ತಾ ಇದೀರಿ ಅಷ್ಟೇ. ಅಶೋಕ ನೀವ್ ಯಾಕೆ ಈ ತರ ಬ್ಯಾಗ್ ತಗೊಂಡ್ ಮಾಡ್ದು? ಬೇಡ, ಎಲ್ಲ ಇವಳೇ ಮಾಡ್ಕೊ ಗೈಸ್. ನಾವು ಎರವಳ್ಳಿ ಜಾತ್ರೆಲಿ ಆ ತರದ್ದು ಒಂದು ಬ್ಯಾಗ್ ತಗೊಂಡಿದ್ವಿ ಲಗೇಜ್ ಇಟ್ಕೊಂಡೋಗಕ್ಕೆ ಅಂತ. ತಗೊಂಡಾಗಿಂದ ನಾವ್ 1 ದಿವಸ ಯೂಸ್ ಮಾಡಿಲ್ಲ, ಎಲ್ಲ ಗಗನನೇ ಯೂಸ್ ಮಾಡಿರೋದು. ಇದುವರೆಗೂ ನಮ್ಮ ಹತ್ರ ಬಂದೇ ಇಲ್ಲ ಅದು. ಅವಳು ತಗೊಳಕ್ ಆಗಲ್ವಲ್ಲ, ಅವಾಗ ಇವಳನ್ನ ಕರೀತಾಳ ಅವಳು. ಅಯ್ಯೋ ರೊನಾಲ್ಡೋ ಅಂದ್ರೆ ಅದೆಷ್ಟು? ತಿಮ್ಮಪ್ಪ ಪ್ರಮೋಷನ್ ಮಾಡ್ತೀವಿ ಅಂತೀವಿ, ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಪ್ರಮೋಷನ್ ಮಾಡ್ತೀವಿ, ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತೀವಿ. ಪ್ರಮೋಷನ್ ಮಾಡ್ತೀವಿ, ಡಿಸ್ಕೌಂಟ್ ಕೊಡಿ. ರೊನಾಲ್ಡೋ ಐತೆ ನೋಡಿ.
ಬನ್ನಿ ಗೈಸ್, ತುಂಬಾ ರಶ್ ಅಂತೀನಿ, ಕಾಸ್ಟ್ಲಿ ವಾಚಸ್ ನೋಡು, ವಾಚಸ್ ಬಾ ತೋರ್ಸಂದಿಲ್ಲ ನೀ ನೋಡು. ಬ್ಯಾಂಕು ಉಂಡಿನ ಇಡಂಗಿಲ್ಲ ನಾವು, ಬಾ. ಅವನೊಬ್ಬ ಹುಷಾರ್ ತಪ್ಪುತ್ತೆ ಉಂಡಿ ಇಟ್ರೆ. ಹಾ, ನಮ್ ಕ್ಯಾಮ್ರಾಮನ್ ಯಾಕೋ ಬೈತಾವ ನನಗೆ. ಒಂದ್ ನಿಮಿಷ ಮುಂದೆ ಹೋಗ್ತೀನಿ. ತಗೊಳ್ಳಿ ಮ್ಯಾಮ್, ಬಾಯ್. 800. ನಮ್ಗೇನು ಕಂಟೆಂಟ್ ಸಿಗ್ತಾ ಇಲ್ಲ ಮಾಡಕ್ಕೆ. ಉಯ್ ವಾ ವರ್ಷ ವಾಚ್ ನೋಡು, ಟ್ರೆಂಡಿಂಗ್ ವಾಚ್. ಹೌದು, ಕೆಸಿನೋ ಟ್ರೆಂಡಿಂಗ್ ವಾಚ್ ಗೈಸ್, 250 ರೂಪೀಸ್ ಅಷ್ಟೇ. ನೀವು ಎಷ್ಟೆಷ್ಟು ಕೊಟ್ಟು ತಗೊಂತೀರಾ ಟ್ರೆಂಡಿಂಗ್ ವಾಚ್? 250 ನಡಿಯ ನಡಿ. ಅಭಯ್ ಬಾ, ನನ್ ತಮ್ಮನೇ ಏನು ಕೇಳ್ದಲ್ಲ ಬರ್ತಾವನೆ. ಬರ ಗೈಸ್ ನೋಡಿ, ಅಶೋಕ ಕೆರ್ಕೋತಿದ್ಯ ಅಶೋಕ. ಅದು ಗಗನ ಗೈಸ್, ಯಾವಾಗ್ಲೂ ಅವಳೇ ಕೆರ್ಕೊಳ್ಳೋದು. ಅವ್ರನ್ನ ಕೇಳೋಣ ಇವಾಗ ಹೆಂಗಿತ್ತು ಡೇ ಅನ್ನೋದು. ಹೆಂಗಿತ್ತು ಇವತ್ತು ತಥಾಸ್ತು, ನೀವು ಕೇಳಿದ್ದೆಲ್ಲ ಒಳ್ಳೇದಾಗಲಿ. ಟೆಂಪಲ್ ಅಲ್ಲಿ ಆ ನೀರ್ ಇದೆಯಲ್ಲ, ನೀರ್ನ ತಲೆ ಮೇಲೆ ಚುಮ್ಸ್ಕೊಂಡು ನಾವು ಮಾಡಿರೋ ಪಾಪ ಎಲ್ಲ ಹೋದಂಗಂತೆ. ಬಟ್ ಐ ಡೋಂಟ್ ಬಿಲೀವ್ ದಟ್. ಅದಕ್ಕೆ ನೀವು ಪಾಪ ಮಾಡಿದ್ದೀರಾ ಅಲ್ಲ, ಅದನ್ನೆಲ್ಲ ನಾವು ನಂಬಕ್ ಆಗಲ್ಲ. ಆದ್ರೆ ದೇವ್ರಂತ ನಂಬೇಕು ಅಷ್ಟೇ. ಅಷ್ಟೇ ಮುಗಿಸ್ಕೊಂಡು ನಮಗೆ ಮಾಡ್ತೀವಿ ಗೈಸ್. ಸುಮ್ಮನೆ ತಲೆ ಚುಮ್ಸ್ಕೋಬೇಕು. ಯಾರು ಹೋಗ್ರಿ ಒಬ್ರು. ಅಶೋಕ ಒಂದ್ ನೋಡಿ ಗೈಸಿ, ಅಶೋಕ ತೋರಿಸುತ್ತೆ ಆ ತರ ಮಾಡ್ಕೊಂಡು ನಿಮ್ ಪಾಪ ಹೋದಂಗಂತೆ. ಕಳ್ಕೊಂಡ ನೀನ್ ಪಾಪ ಇಲ್ಲ. ಏಲಿಯನ್ ತಂಗಿ ಗೈಸ್, ಫೈನಲಿ ನಾವು 3 ರೂಪಾಯಿ ಬಿಡ್ತೀವಿ. ವಯಸ್ಸಾದವ್ರು ಬರಂಗಿಲ್ವಂತೆ, ವಯಸ್ಸಾದವ್ರಿಗೆ ರೂಮ್ ಇಲ್ವಂತೆ, ವಯಸ್ಸಾದವ್ರಿಗೆ ರೂಮ್ ಇಲ್ವಂತೆ. ಗೈಸ್ ಟೋಟಲ್ ನಾವು 3 ರೂಮ್ ತೊಗೊಂಡ್ವಾ. ಆ್ಯಕ್ಚುಲಿ ನಾವು ತೊಗೊಂಡಿರೋದು ಚೆನ್ನಾಗಿ ಬಂದೈತೆ. ಅವ್ರು ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ಗೈಸ್, ಇದರಿಂದ ಚೆನ್ನಾಗಿಲ್ಲ ನಿಮ್ಮದು. ಇದು ಇವ್ರದ್ದು ಗಂಡಸ್ರದ್ದು, ಇವ್ರದ್ದು ಪಿಂಕ್ ಕಲರ್ ಇದೆ. ಇಲ್ಲಿ ಅಡ್ಡಾಡ ಮಾಡ್ಕೊಳ್ರಿ ಎಲ್ಲರೂ ಸೇರಿ. ವ್ಲಾಗ್ ಮಾಡ್ತಾ ಇದೀವಿ. ನಮ್ದು ಬ್ರ್ಯಾಂಡೆಡ್ ಬ್ರಷ್. ಬ್ರ್ಯಾಂಡೆಡ್ ಬ್ರಷ್. ಅಣ್ಣ ಗೈಸ್, ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ನೋಡಿ, ನಾನು ವಿಂಗ್ಸ್ ಹಾಕೊಂಡಿದ್ದೀನಿ ಫಸ್ಟ್. ನನಗೆ ಫುಲ್ ಕೋಲ್ಡ್ ಎಲ್ಲ ಆಗಿಬಿಟ್ಟಿದೆ. ಕಮ್ ಲೆಟ್ಸ್ ಗೋ. ರೆಡಿ ಆಗ್ಬಿಟ್ಟು ದರ್ಶನ ಮುಗಿಸ್ಕೋಣ. ನೋಡಿರಿ ಇಬ್ರು ಅದೆಲ್ಲ ರೆಡಿ ಆಗ್ತೀರಾ, ಎಬ್ರಿಸ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀರಾ ಅಲ್ಲಿ ನೆಮ್ಮದಿಯಾಗೆ ನೀವು. ಏಯ್ತು ಅಯ್ಯ ಇಲ್ಲಿ ನೋಡ್ತದ ಕ್ಯಾಮ್ರಾಗೆ. ಹಾಯ್ ಮಾಡು. ನೋಡಿ ಐಸಿ ನಾಟ ಸೌಂಡ್. ನಾವು ಬ್ಯಾಗ್ ಮಾಡಿ ಇಟ್ಬಿಡ್ತೀನಿ. ಹಾಯ್ ಮಾಡ್ಲಿಕ್ಕೆ ಅಯ್ಯಪ್ಪ ನೋಡಿ. ಹಾಯ್. ಅಯ್ಯೋ ಒಂದು ನಿಮಿಷ, ನಾನು ಬ್ಲಾಗ್ ಕಟ್ ಮಾಡಿ ಕೊಡ್ತೀನಿ. ಐ ಆಮ್ ಸಾರಿ, ನೀವೆಲ್ಲ ರೆಡಿ ಆಗೋದೇ ತೋರಿಸ್ತಾ ಇದ್ದೀನಿ ಗೈಸ್. ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು, ಒಂದು ನಿಮಿಷ ಇರಿ, ನಾವೆಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ದರ್ಶನ ಕೊಡ್ತಾಯಿದ್ದೀವಿ.
ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಆಮೇಲೆ ದರ್ಶನ ಮುಗಿಸ್ಕೊಬಂದು ಸಿಗ್ತೀವಿ. ನಾನು ಕಾಣ್ತಾ ಇದೀನ ಬ್ಲರ್ ಆಗಿದ್ದೀನ ಫ್ರಿಜ್ಜು? ಇಲ್ಲ ಕಾಣ್ತಿದೆ. ಹೌದು, ಚೆನ್ನಾಗಿಲ್ಲ. ನಾನು ಸ್ಮಿತಾ ಬಿಟ್ಟರೆ ಇನ್ನೆಲ್ಲರೂ ಡ್ರೆಸ್ ಚೇಂಜ್ ಮಾಡೋರೆ. ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಇವಾಗ. ಎಲ್ಲ ಇಟ್ಟ ಅಷ್ಟೇ ಮುಗಿಸ್ಕೊಂಡು ಸಿಗ್ತೀವಿ. ಟೈಮು 5:36. ನಾವು ಬೇಗ ದರ್ಶನ ಮಾಡಿಕೊಂಡು ಇವಾಗ ಇನ್ನೂ 2 ಪ್ಲೇಸ್ ನೋಡಕ್ಕೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ನಮ್ದು ನೈಟ್ 9 ಗಂಟೆಗೆ ದರ್ಶನ ಇದ್ದು, ಬೆಳಗ್ಗೆ 9 ಗಂಟೆ ಅಷ್ಟೇ ನಮ್ಮ ದರ್ಶನ ಮುಗಿದ್ದು. ಅಷ್ಟು ಬೇಗ ನುಗ್ಗಿದ್ವಿ ಅಷ್ಟೇ ಗೈಸ್. ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ನಾವು ಬೆಳಗ್ಗೆ ಒಂದು 6 o'clock ಬಂದ್ವಿ ಅನ್ಕೊಳ್ಳಿ. ಆದ್ರೆ ಸುಮ್ಮನೆ ಅಲ್ಲಿ ಕುಂತಿದ್ವಿ. 7:20 ಬಿಟ್ರು. ನಮ್ಗೆ 8:20 ಅಷ್ಟೊತ್ತಿಗೆಲ್ಲ ದರ್ಶನ ಆಗೋಯ್ತು ಫುಲ್ಲು. ಆದ್ರೆ ಇವತ್ತು ದೇವ್ರು ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು ಗೈಸ್. ನಮಗೆ ಇದೇ ಫಸ್ಟ್ ಟೈಮ್ ಜಾಸ್ತಿ ಹೊತ್ತು ದೇವ್ರನ್ನ ನೋಡಕ್ ಸಿಕ್ಕಿತ್ತು. ಪ್ರಸಾದನೂ ತಿನ್ಕೊಂಬಂದು ಉಪ್ಪಿಟ್ಟು ಮಾಡಿದ್ರು, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಉಪ್ಪಿಟ್ಟು ಚೆನ್ನಾಗಿರ್ಲಿಲ್ಲ, ಈ ಸಲ ಉಪ್ಪಿಟ್ಟು ಚಟ್ನಿ ಎಲ್ಲ ಚೆನ್ನಾಗಿತ್ತು ಗೈಸ್. ಸೊ ನಮ್ದು ಟಿಫನ್ ಆಯ್ತು, ಎಲ್ಲ ಆಯ್ತು. 2 ಪ್ಲೇಸ್ ನೋಡಕ್ ಹೋಗ್ತಿದೀವಿ ಅಷ್ಟೇ ಗೈಸ್. ಗೋವಿಂದರಾಜಪುರಕ್ಕೊಂದು ಮತ್ತೆ ಅಲ್ಮೇಲ್ ಮಂಗಮ್ಮ. ಎಲ್ಲರೂ ಬಂದ ತಕ್ಷಣ ಫಸ್ಟ್ ನೋಡ್ತಿರೋದೇ ಫೋನೆಲ್ಲ ಎತ್ತಿಕ್ಬಿಟ್ಟು ಹೋಗ್ಬಿಟ್ಟಿದ್ರಲ್ಲ ಗೈಸ್. ನೋಡಿ ಅಲ್ಲೆಲ್ಲ ಬೆಟ್ಟ ಹತ್ತೋದು. ಆ್ಯಂಡ್ ನಾವು ಇವಾಗ ಇಲ್ಲೊಂದು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂಗೆ ಬಳಸ್ಕೊ. ಹಂಗೆ ಓಪನ್ ಇತ್ತಲ್ಲ ಅಶಕ ಅಲ್ಲಿ. ಬಾ, ಅದು ಬಳಸ್ಕೊಂಡೋಗ್ಬೇಕು ಬಾತದ. ನೋಡು ಅವ್ರು ಮಂಡಿಗಾಲಲ್ಲಿ ಹತ್ತುತ್ತವ್ರಿ ಅಪ್ಪ ಬೆಟ್ಟನ. ಸೊ ಗೈಸ್ ನಾವಿವಾಗ ಆಂಜನೇಯ ದೇವಸ್ಥಾನ ಬಂದಿದ್ದೀವಿ ನೋಡ್ರಿ. ಅಲ್ಲಿಂದ ತೋರಿಸ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಹಿಂಗೆ ಹೋಗ್ಬೇಕಾದ್ರೆ ಸಿಕ್ತು ಅಂತ ಹೋಗ್ತಾ ಇರೋದು. ಅಲ್ಲಿಲ್ವಾ? ಕಾಣಿಸ್ತಾ ಇಲ್ವಾ ಯಾವ್ದು ಆಂಜನೇಯ ಅಂತ? ಇಳಿತಾ ಇರೋದು ಬೆಟ್ಟ, ಹತ್ತುತ್ತಾ ಇರೋದಲ್ಲ. ಇಲ್ಲ ತಾತ, ಹತ್ತದೇ ಬೇರೆ ರೂಟ್ ಅಂತೆ, ಇಳಿಯೋದೇ ಬೇರೆ ರೂಟ್ ಅಂತೆ. ಓ ನಮ್ಗೆ ಇಷ್ಟೊತ್ತು ನಡೆದು ಕಾಲೇ ನಡೆಯೋಕ್ಕಾಗ್ತಾ ಇಲ್ಲ. ಅವ್ರು ಮೊಳಕಾಲಲ್ಲಿ ಹತ್ತುತ್ತವ್ರೆ. ಗ್ರೇಟ್ ಬಿಡು, ಅವ್ರದ್ದೇನೋ ದೊಡ್ಡ ಅರ್ಕೆನೇ ಇದೆ ಅನಿಸ್ತಿದೆ ನಮಗೆ. ನೋಡಿ ಗೈಸ್, ಅಯ್ಯೋ ಆಂಜನೇಯನೇ ಕಾಣಿಸ್ತಾ ಇಲ್ವಲ್ಲ. ಹಾಂ ಬನ್ನಿ. ಅನ್ನ ಪ್ರಸಾದ ಕೊಡ್ತಾರಂತೆ. ಈಗ ತಾನೇ ತಿಂದ್ವಿಲ್ವ ನಾವು ಗೈಸ್. ಇದು ಇನ್ನೂ ಒಂದು ದೇವಸ್ಥಾನ, ಇದಾದ್ಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆ. ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದೆ ನೋಡಿ. ಎಲ್ಲರೂ ಜನಪ್ಪ, ತಿರುಪತಿಲಿ ತುಂಬ ಜನ ರಶ್. ಓ ಬರ್ತಾ ಇಲ್ವಾ? ಅಲ್ಲೊಂದು ಅಂಗಡಿ ಇತ್ತಾ, ನಾನು ಪ್ಲೇಸ್ ತೊಗೊಳಕ್ಕೆ ಅಂತ ಹೋಗಿದ್ದೆ, ಪ್ಲೇಸ್ ತೊಗೊಳಕ್ಕೆ ಅಂತಾನೆ. ಅದಕ್ಕೆ ಒಂಟಿಗೆ ಗಂಡ್ಮಕ್ಳು ಯಾರಿಗೆ ಬಂತು, ಸಾರಿ ಹೆಣ್ಮಕ್ಳು ಇಲ್ವಂತೆ, ಗಂಡ್ಮಕ್ಳು ಎಷ್ಟೇ ಅಂತ ಇರೋದು. ಅದಕ್ಕೆ ಕಾಸಿಲ್ಲ ಅಂತ ಅದಕ್ಕೆ ಸರಿ ಆಯಿತು, ಕಾಸೇನು ಬೇಡ, ನೀನೇ ಇಲ್ಲ ಇಬ್ಬಿಡು ಅಂತ ಇಸ್ಕೊಂಡಿದ್ರು. ನಾನು ಅದಕ್ಕೆ ಹಿಂಗೆ ತಿನ್ಕೊ ಕೂತಿದ್ದೀನಿ ಅಂತಂದ್ರೆ ಆಯ್ತು, ಹಂಗೆ ತಿನ್ಕೊ ಕೂತಿದ್ರು. ನೀನು ಬಾಸ್ ಹಾಕು ಅಂತಾರೆ. ಲಾಸ್ಟ್ ಬೇಕಾದ್ರೆ ಬಾಯ್ ಬಂದು ಹಾಂ ನಂಗೆ ಇರ್ತಿದ್ದೆ. ತಿಂಡಿ ಕೊಡ್ತೀನಿ ಅಂದರು ಅಂಗಡಿಲಿ, ಏನು ಬೇಕೋ ತೊಗೊಂಡು ತಿನ್ನು ಅಂದರು. ಅಲ್ಲೇ ನಾನು ಇನ್ನೊಂದು ಲೇಸ್ ತೊಗೊಳ್ಳೋಣ ಅಂತಿದ್ದೆ. ಬೇಡ ಪಾಪ, ನೋಡಿ ಬೇಜಾರಾಯ್ತು ಬಂದ್ಬಿಟ್ಟೆ. ಇಲ್ಲ ಫ್ರೆಂಡ್ಸ್, ಅದಕ್ಕೂ ದುಡ್ಡು ಕೊಟ್ಟು ಫ್ರೀ ಕೊಡಲಿಲ್ಲ ಅವರು. ಫ್ರೀ ಕೊಡಲಿಲ್ಲ, ದುಡ್ಡು ಕೊಡ್ತೀಯಪ್ಪ ನಾವು. ವ್ಯಾಪಾರ ಕಳೆ ನೋಡಿದ್ರೆ ಅಲ್ಲೇ ತಿಂದು ಖಾಲಿ ಮಾಡ್ತಾರೆ. ಆಮೇಲೆ ಇವರೆಲ್ಲ ಲೇಸ್ ಕೇಳ್ತಿದ್ರಲ್ಲಿ, ಒಂದೇ ಒಂದು ಕೊಟ್ಬಿಟ್ಟು ಸಾಕು. ಅವ್ರ ಹತ್ರ ಚಾಕ್ಲೇಟ್ ಐತೆ, ಏನು ಬೇಡ, ಒಂದೇ ಒಂದು ಕೊಡು ಸಾಕು ಅಂತಿದ್ರು. ಚೆನ್ನಾಗಿತ್ತು. ಇನ್ನೊಂದು ದೇವಸ್ಥಾನ ಲಾಸ್ಟ್ ದೇವಸ್ಥಾನ ಇದು ಮುಗಿಸ್ಕೊಂಡು ಬೆಂಗಳೂರು. ಪದ್ಮಾವತಿ ಲಾಸ್ಟು ಅಷ್ಟಕ್ಕೆ ಪದ್ಮಾವತಿ ಲಾಸ್ಟ್ ತಾನೆ. ಲಾಸ್ಟು ಬೇಸಿಕ್ ಲಾಸ್ಟ್ ದೇವಸ್ಥಾನ. ಇದು ಮುಗಿಸ್ಕೊಂಡು ಬೆಂಗಳೂರು ಡೈರೆಕ್ಟ್. ಅಲ್ಲಿ ಫೋನ್ ಅಲ್ಲೋ ಎಲ್ಲ, ಅದಕ್ಕೆ ನಾನು ಬ್ಲಾಗ್ ಇಲ್ಲ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಯಾವಾಗ ಇದು ಮಾಡ್ತಾನೆ ಅಂತ. ಒಂದು ನಿಮಿಷ ಇದು ತೋರಿಸ್ತೀನಿ. ಲಾಡು ತುಂಬ ಇದಾಗ್ಬಿಟ್ಟಿದ್ರು, ಕರ್ಪೂರ. ಅದು ಪದ್ಮಾವತಿ ದೇವಸ್ಥಾನ. ಪದ್ಮಾವತಿ ದೇವಸ್ಥಾನ ಗೈಸ್. ನೋಡಿ ಗೈಸ್, ಊಟ ಬಂದಿದ್ದೀವಿ. ಇವ್ರು ಹಿಂಗೆ ಇದೆ ಅವತಾರದಲ್ಲಿ ಬಂದಿದ್ದಾರೆ ನೋಡಿ. ಇವನು ಆಮೇಲೆ ನೋಡಿ ಗೈಸ್, ನಾನು ಒಬ್ಬ ಗೋಬಿ ನೂಡಲ್ಸ್ ತಗೊಂಡಿದ್ದೀನಿ. ದೋಸೆ ಮಾಡಿದ್ರು ನೋಡಿ ಗೈಸ್. ಹಿಂಗೆ ಮುಚ್ಕೊಳ್ಬೇಕು ಹಿಂಗೆ.
ವಿತ್ ಪ್ರೂಫ್ ತೊಗೊತಾ ಇದ್ದೀನಿ ನಾನು. ನೋಡಿ ಗೈಸ್ ಎಷ್ಟು ಬಿಟ್ಟವಳೆ, ನೋಡಿ ಗೈಸ್ ಎಷ್ಟು. ಸಾರಿ ಎತ್ಕೊಳ್ಳೋ ಬೇಗ. ಇವಾಗ ಹೊತ್ತು ತಿಂತಾ ಇಲ್ಲ, ಇವಳೆಲ್ಲ ತಿಂದು ಕೂತೋಳೆ ಅಂದು. ಅಲ್ಲಿ ಮಳೆ ನೋಡಲ್ಲ ತಾತ ನೋಡೋದು ಯಾವುದೋ ಹುಡುಗಿ ಜೊತೆ ಓಡಾಡ್ತಾ ಇದೆ ಮಳೇಲಿ.